ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ತುಂಬ ಚೆನ್ನಾಗಿದ್ದೀನಿ. ಇವತ್ತು ಬೆಳಗ್ಗೆಯಿಂದಲೇ ನಾನು ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬೆಳಗಿನ ತಿಂಡಿಗೆ ಪೂರಿ ಮಾಡಿ ಆಲೂಗಡ್ಡೆ ಪಲ್ಯ ಮಾಡಿದ್ದೆ. ತರಕಾರಿದು ಸಾಗು ಮಾಡ್ಬೋದು, ಬಟ್ ಲೇಟ್ ಆಗುತ್ತೆ ಅಂತ ಆಲೂಗಡ್ಡೆ ಪಲ್ಯ ಮಾಡಿ ಚಟ್ನಿ ಮಾಡಿದ್ದೆ. ಸ್ವಲ್ಪ ಹೊರಗಡೆ ಹೋಗೋದಿತ್ತು, ಮೆಜೆಸ್ಟಿಕ್ ಹೋಗಬೇಕಾಗಿತ್ತು. ನನ್ನ ಫ್ರೆಂಡು ಬಟ್ಟೆ ತೊಗೋತೀನಿ ಅಂತ ಹೇಳಿದ್ಲು. ಹಂಗಾಗಿ ನಾನು ತೊಗೊಳ್ಳೋಣ ಅಂತ ಅಂದ್ಕೊಂಡೆ, ಹೋಗಿದ್ವಿ. ತಿಂಡಿ ಎಲ್ಲ ಮುಗಿಸ್ಕೊಂಡು ಮನೆಯಿಂದನೇ ಹೋಗೋಣ ಅಂತ ಹೇಳ್ಬಿಟ್ಟು ತಿಂಡಿ ಎಲ್ಲ ಮುಗಿಸ್ಕೊಂಡ್ವಿ. ಪೂರಿ ಮತ್ತು ಆಲೂಗಡ್ಡೆ ಪಲ್ಯ ತಿಂದ್ಕೊಂಡು ಮೆಜೆಸ್ಟಿಕ್ ಬಂದ್ವಿ. ಮೆಜೆಸ್ಟಿಕ್ಕಲ್ಲಂತೂ ಸಂಡೇ ಅಲ್ವಾ, ಆಲ್ಮೋಸ್ಟ್ ಸಂಡೇ ಮಾರ್ಕೆಟು ಮೆಜೆಸ್ಟಿಕ್ ಎಲ್ಲ ಕ್ರೌಡಾಗಿರುತ್ತೆ. ಮಾರ್ಕೆಟ್ಗೂ ಹೋಗಿದ್ದೀನಿ. ಲಾಸ್ಟ್ ಟೈಮ್ ನನ್ನ ಮಗಳಿಗೆ ಬಟ್ಟೆ ತೊಗೊಂಬಂದಿದ್ದೆ, ಅದನ್ನು ಎಕ್ಸ್ಚೇಂಜ್ ಮಾಡೋಣ ಅಂತ ಮಾರ್ಕೆಟ್ಗೂ ಹೋಗಿದ್ದೀನಿ. ಅದನ್ನು ಇನ್ನೊಂದು ವೀಡಿಯೋದಲ್ಲಿ ಕಂಟಿನ್ಯೂ ಮಾಡ್ತೀನಿ. ಇದು ಮೆಜೆಸ್ಟಿಕ್ಕು ನೋಡಿ. ಮೆಜೆಸ್ಟಿಕ್ಕಲ್ಲೂ ಬಟ್ಟೆಗಳೆಲ್ಲ ತುಂಬಾ ಚೀಪಾಗೆ ಚೆನ್ನಾಗಿದೆ. ಅಲ್ಲಿ ಫೋನ್ಗಳದ್ದೇ ಭಯ, ಯಾವ ಕಡೆಯಿಂದ ಯಾರು ಬಂದು ಕಿತ್ಕೊಂಡು ಹೋಗ್ತಾರೋ ಅನ್ನೋದೊಂದು ಭಯ. ಏಕೆಂದರೆ ಸ್ವಲ್ಪ ನಮ್ಮ ಕೇರ್ಫುಲ್ಲಲ್ಲಿ ಇರಬೇಕಲ್ವ. ನಮ್ಮನ್ನು ನಾವು ನೋಡ್ಕೊಳ್ಳೋದು. ಬ್ಯಾಗ್ ಇರುತ್ತೆ, ಏನಾದರೂ ಗೋಲ್ಡು ಹಾಕ್ಕೊಂಡಿರ್ತೀವಿ ಕತ್ತಲ್ಲಿ. ಸೊ ಹಾಗಾಗಿ ನಮ್ಮನ್ನು ನಾವು ನೋಡ್ಕೊಳ್ಳೋದೆ. ನೋಡಿ, ಅಲ್ಲಿ ಇಲ್ಲಿ ನಿಂತಿರ್ತಾರೆ ಫೋನ್ ಹಿಡ್ಕೊಂಡು. ಅದು ಯಾವ ಟೈಮಲ್ಲಿ ಬಂದು ಅವ್ರಿಗೆ ಹೆಂಗೆ ನಮ್ಮನ್ನು ಅಟ್ಯಾಕ್ ಮಾಡ್ತಾರೆ ಅಂತಲೇ ಗೊತ್ತಾಗಲ್ಲ. ಸೊ ಹಾಗಾಗಿ ನಾನು ಸುತ್ತ ನೋಡ್ತಾಯಿದ್ದೆ, ಫೋನು ಗಟ್ಟಿಗೆ ಇಟ್ಕೊಂಡಿದ್ದೀನಿ, ಹಂಗೆ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಆಮೇಲೆ ಅಲಂಕಾರ್ ಪ್ಲಾಜಾ ರೋಡಿದು, ಅಲಂಕಾರ್ ಪ್ಲಾಜಾಗೆ ಹೋಗೋಣ ಅಂತ ಹೇಳ್ಬಿಟ್ಟು. ಅಲಂಕಾರ್ ಪ್ಲಾಜಾ ರೋಡು ಅಂದರೆ ಅಣ್ಣಮ್ಮಂದು ಟೆಂಪಲ್ ಇದೆಯಲ್ಲ, ಅಣ್ಣಮ್ಮ ದೇವಸ್ಥಾನದ ಟೆಂಪಲ್ ರೋಡು. ಅಲ್ಲೇ ಸೈಡಲ್ಲಿ ನಾನು ಮೆಜೆಸ್ಟಿಕ್ಕಿಗೆ ಬಂದಾಗೆಲ್ಲ ಅವ್ರ ಹತ್ರನೇ ಕಡಲೆಕಾಯಿ ತೊಗೊಳ್ತೀನಿ. ಹಂಗಾಗಿ ಅವರನ್ನೇ ಹುಡ್ಕೊಂಡು ಹೋಗ್ತಾಯಿದ್ದೆ. ರೈಟಲ್ಲಿ ಸಿಕ್ಕಿದ್ರು ಅವರು. ನೋಡಿ, ಕಡಲೆಕಾಯಿ ತೊಗೊಳ್ಳೋಣ ಅಂತ ತೊಗೊತಾ ಇದ್ದೀನಿ. ಈ ರೋಡಲ್ಲೇ ಇದು ಆಗಿ ನೆಕ್ಸ್ಟ್ ಆದರೆ ರೈಟ್ ಸೈಡಲ್ಲಿ ಅಣ್ಣಮ್ಮ ಟೆಂಪಲ್ ಸಿಗುತ್ತೆ. ಅಲ್ಲೂ ಒಂದು ನಮಸ್ಕಾರ ಮಾಡ್ಕೊಂಡು ಮುಂದೆ ಹೋಗೋಣ ಅಂತ ಹೇಳ್ಬಿಟ್ಟು ಹೋಗ್ತಾಯಿದ್ವಿ. ಅಲಂಕಾರ ಪ್ಲಾಜಾದಲ್ಲಿ ಬಟ್ಟೆಗಳು ಚೆನ್ನಾಗಿರುತ್ತೆ, ನೋಡೋಣ ಅಲ್ಲಿ ಎಷ್ಟು ರೇಟ್ ಇರುತ್ತೆ ಅಂತ ಹೇಳ್ಬಿಟ್ಟು. ನೋಡಿ, ಅಣ್ಣಮ್ಮನ ದೇವಸ್ಥಾನ. ನನ್ನ ಮಕ್ಕಳನ್ನ ಲಾಸ್ಟು ನಮ್ಮ ಪಾಪುಗೆ ಅನಿಸುತ್ತೆ, ಅವಳಿಗೆ ಅಮ್ಮ ಆಗಿತ್ತು ಅಂತೇಳ್ಬಿಟ್ಟು ಪೂಜೆ ಮಾಡ್ಸೋಕ್ಕೆ ಅಂತ ಬಂದಿದ್ವಿ. ನನ್ನ ತಮ್ಮನ ಮಗು, ನನ್ನ ಮಗಳಿಗೆಲ್ಲ ಅಮ್ಮ ಆಗಿತ್ತು. ಹಂಗಾಗಿ ಆಟೋದಲ್ಲಿ ಕರ್ಕೊಂಡು ಬಂದಿದ್ವಿ ಲಾಸ್ಟ್ ಟೈಮು. ಇವಾಗ ದರ್ಶನ ಮಾಡ್ತಾಯಿದ್ವಿ ಹೊರಗಡೆಯಿಂದನೇ, ಒಳಗಡೆ ಹೋಗಿಲ್ಲ. ಮತ್ತು ಪೆನ್ ಡ್ರೈವ್ ಅಂತ ಒಂದು ಮೂವಿ ಬೇರೆ ರಿಲೀಸ್ ಆಗಿತ್ತು. ಅದು ಥಿಯೇಟ್ರ್ ಹೆಸರು ನನಗೆ ಗೊತ್ತಿಲ್ಲ. ನೋಡಿ, ಅಲ್ಲಿದೆ ತನಿಷಾ ಕೊಪ್ಪಂಡ ಮತ್ತು ಮಾಲಾಶ್ರೀ ಅವರು ಮೂವಿ ಪೆನ್ ಡ್ರೈವ್ ಅಂತ. ಅದು ಯಾವಾಗ ಆಗಲೇ 1 ವೀಕ್ ಆಯ್ತು ಅನಿಸುತ್ತೆ ರಿಲೀಸಾಗಿ. ಕ್ರೌಡೆಲ್ಲ ಇತ್ತು, ಹೊರಗಡೆಯಿಂದನೂ ಕ್ರೌಡ್ ಇತ್ತು. ಸೊ ಸುಮಾರು ಜನ ಟಿಕೆಟ್ಗೋಸ್ಕರನೂ ವೆಯ್ಟ್ ಮಾಡ್ತಾಯಿದ್ರು. ಪರವಾಗಿಲ್ಲ, ಶೋ ಆಗಲೇ ಸ್ಟಾರ್ಟ್ ಆಗಿದೆ. ಅಂದ್ಕೊಂಡೆ ಪರವಾಗಿಲ್ಲ, ಚೆನ್ನಾಗಿರ್ಬೋದು ಅಂತ. ಮತ್ತು ಇನ್ನೊಂದು ಈ ಸೈಡು ಅದು ನರ್ತಕಿ ಇರಬೇಕು, ಸಂಪಿಗೆನೋ ನರ್ತಕಿನೋ ಥಿಯೇಟರ್ ಇರಬೇಕು. ಅದರಲ್ಲಿ ಮಾದೇವ ಅಂತ ಏನೋ ಮೂವಿ ರಿಲೀಸ್ ಆಗಿತ್ತು, ವಿನಯ್ ಪ್ರಭಾಕರ್ದವ್ರದ್ದು. ಸೊ ಅದಕ್ಕೂ ಕ್ರೌಡ್ ಇತ್ತು. ಫೈನಲಿ ಅಲಂಕಾರ್ ಪ್ಲಾಜಾಗೆ ಬಂದ್ವಿ. ಅಲ್ಲಿ ಒಳಗಡೆ ಹೋಗೋ ಅಷ್ಟರಲ್ಲಿ ಹೊಟ್ಟೆ ಹಶ್ವಾಗಿತ್ತು ಅಂತ ಮಸಾಲ ಪುರಿ ತಿನ್ಬಿಡೋಣ ಫಸ್ಟು, ಆಮೇಲೆ ಶಾಪಿಂಗ್ ಮಾಡೋಕ್ಕೆ ಈಸಿ ಆಗುತ್ತೆ ಅಂತ ಒಳಗಡೆ ಶಾಪಿಂಗ್ ಮಾಡೋಕ್ಕೆ ಪ್ರಿಪೇರ್ ಆಗ್ತಾಯಿದ್ವಿ. ಮಸಾಲ ಪೂರಿನೂ ಮತ್ತು ಪಾನಿಪುರಿ ತಿಂದ್ಕೊಂಡು ರೆಡಿ ಆಗ್ತಾಯಿದ್ದೀವಿ. ನೋಡಿ, ಒಳಗಡೆ ಎಲ್ಲ ಶಾಪಿಂಗ್ ಮುಗಿಸ್ಕೊಂಡು 1-2 ಜೊತೆ ಡ್ರೆಸ್ ತೊಗೊಂಡು ಬರಬೇಕಾದ್ರೆ ಡ್ರ್ಯಾಗನ್ ಫ್ರೂಟು ಇಲ್ಲೆಲ್ಲ 80 ರುಪೀಸು 90 ರುಪೀಸ್ ಇರುತ್ತೆ ಒಂದು. ಅಲ್ಲಿ 100 ರುಪೀಸ್ಗೆ 5 ಸಿಕ್ತು. ತುಂಬ ಚೆನ್ನಾಗೂ ಇತ್ತು. ಅದಕ್ಕೋಸ್ಕರ 100 ರುಪೀಸ್ಗೆ 5 ತೊಗೊಂಡೆ. ಇದು ಏನಕ್ಕೆ ಒಳ್ಳೆಯದು ಅಂತ ನಾನು ನೋಡ್ತೀನಿ, ಅದನ್ನು ಸರ್ಚ್ ಮಾಡಿಬಿಟ್ಟು ನೆಕ್ಸ್ಟ್ ಒಂದು ವೀಡಿಯೋದಲ್ಲಿ ನಾನು ನಿಮ್ಗೆ ಹೇಳ್ತೀನಿ ಆ ಹಣ್ಣು ಏನಕ್ಕೋಸ್ಕರ ಒಳ್ಳೆಯದು ಆರೋಗ್ಯಕ್ಕೆ. ಇವಾಗ ಕಣ್ಣಿಗೆ, ಕೂದಲಿಗೆ, ಅದನ್ನೆಲ್ಲ ನಾನು ಸರ್ಚ್ ಮಾಡಿ ಹೇಳ್ತೀನಿ ನಿಮಗೆ. ಒಂದೊಂದು ಹಣ್ಣಲ್ಲಿ ಒಂದೊಂದು ಗುಣಗಳಿರುತ್ತಲ್ವ. ಈ ಹಣ್ಣಲ್ಲಿ ಯಾವ ಗುಣ ಇದೆ ಅಂತ ಹೇಳ್ಬಿಟ್ಟು ನಾನು ನಿಮಗೆ ಒಂದು ವಿಡಿಯೋ ಮಾಡಿ ಹಾಕ್ತೀನಿ. ಇಷ್ಟ ಆಗಿತ್ತು ನನ್ನ ಇವತ್ತಿನ ವ್ಲಾಗು. ನೆಕ್ಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಓಕೆ, ಬಾಯ್. ಚೈನೀಸ್ ಅವ್ರದ್ದು